ಎಷ್ಟು ಗಂಟೆ ಕಾಲೇಜು? 8:30. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಇವತ್ತು ಸೆಪ್ಟೆಂಬರ್ 13 ಅಂದರೆ ಯಾವ ದಿನ ಗೊತ್ತಾ? ನಮ್ಮ ಗಾನವಿನ ಹುಟ್ಟು ಹಬ್ಬದ ಸ್ಪೆಷಲ್ ದಿನ ಇವತ್ತು ಗೈಸ್. ಅದಕ್ಕೆ ಇವತ್ತು ಒಬ್ಬ ಈ ಕಡೆ, ನೀನು ಆ ಕಡೆ ನೋಡಕ್ಕೆ ಹೋಗ್ಬೇಡ ಬಾ ಈ ಕಡೆ ಗೈಸ್. ಆ್ಯಕ್ಚುಲಿ ಇವಾಗಿನ್ನೂ ನೋಡಿದೆ, ಬಟ್ ವಾಟ್ ಈಸ್ ದಿಸ್? ಐ ಥಾಟ್ ದಿಸ್ ಈಸ್ ಅ ಸ್ನೇಕ್, ಬಟ್ ದಿಸ್ ಈಸ್ ನಾಟ್ ಅ ಸ್ನೇಕ್. ದಿಸ್ ಈಸ್ ಕಪ್ರು ಶುಂಠಿನ ಎರೆಹುಳನ ಗೊತ್ತೇ ಆಯ್ತಿಲ್ಲ. ರಾಕ್ಸ್ ಹಾಕತ್ತಿರ್ಬೇಕಾದ್ರೆ ನೋಡ್ಕೊಂಡು ಹಾಕಬೇಕಪ್ಪ ಗೈಸ್. ಗಾನವಿಗೆ ಕಮೆಂಟಲ್ಲಿ ಫುಲ್ ಸುರ್ರಿ ಮಳೆ ಹಾಕಿ ಗೈಸ್. ಹ್ಯಾಪಿ ಬರ್ಡೇ ಗಾನು, ಹ್ಯಾಪಿ ಬರ್ಡೇ ಗಾನು. ಹಾಗಂತ ಅಮ್ಮ ಗಾನವಿ ಏನ್ ಮಾಡೋದು ಗೊತ್ತಾ? ನಾನು ಅಬ್ಸರ್ವ್ ಮಾಡ್ತಿದ್ನ, ರಾತ್ರಿ ಒಂದು 12 ಗಂಟೆ 12:30 ಆಗಿತ್ತು. ಇವಳಾಗೆ ಟೈಮ್ ನೋಡಿದ್ಲು. ಟೈಮ್ ನೋಡ್ಬಿಟ್ಟು ನಾನು ನೆಬ್ರಿಸ್ತಾವಳೆ. ಅಣ್ಣ ಅಣ್ಣ ಎದಳು, ನಂಗೆ ವಿಶ್ ಮಾಡು, ನಾನು ಬರ್ತಾಳೆ ಅಂತ. ಅವಳೆ ಟೈಮ್ ನೋಡ್ತಾಳೆ, ಅವಳೆ ಹೇಳ್ತಾಳೆ. ಗೈಸ್, ಇವತ್ತು ನಮ್ಮಮ್ಮ ಟಿಫನ್ ದೋಸೆ ಮಾಡೋರೆ. ದೋಸೆಗೆ ಯಾವ ಆಲೂಗಡ್ಡೆ ಪಲ್ಯನೂ ಮಾಡಿಲ್ಲ, ಯಾವ ಚಟ್ನಿನೂ ಮಾಡಿಲ್ಲ. ಸೊಪ್ಪು ಸಾಂಬಾರು ಹಾಕ್ಬಿಟ್ಟು ತುಪ್ಪ ಹಾಕೋರು. ಟೂ ಮೋರ್ ಗೈಸ್. ಕಾಲೇಜಿಗೆ ಈಗ ರೆಡಿ ಆಗಿದ್ದೀನಿ, ಆದ್ರೆ ಶರ್ಟ್ ಇದು ಸ್ವಲ್ಪ ಐರನ್ ಏನೋ ಆಗಿಲ್ಲ. ಇರ್ಲಿ ಬಿಡು ಗುರು, ನಮ್ಮನ್ ಯಾರು ನೋಡೋದು ಹೇಳಿ. ಅದ್ ಬೇರೆ ಈಗ ನಮ್ ಗಾನವಿನ ಈಗ ರೆಡಿ ಆಗೋಳೆ. ಚಾಕ್ಲೇಟ್ ಎಲ್ಲ ತಗೊಂಡಿದ್ಯಾಗಾನು ಮಕ್ಳಿಗೆ ಕೊಡೋಕೆ? ಚಿಕ್ಕ ಹುಡುಗಿನ ಚಾಕ್ಲೇಟ್ ಕೊಡೋದಕ್ಕೇನಂತ, ಏನ್ ಬರೀ ಚಿಕ್ಕ ಮಕ್ಳ ಕೊಡ್ಬೇಕು ಗೈಸ್. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಹಿಮಾಲಯನ ತಗೊಂಡ್ ಹೋಗೋಣ ಅಂತ ಅನ್ಕೊಂಡೆ. ಆದ್ರೆ ನೋಡಿದ್ರೆ ನಮ್ಮಪ್ಪ ಇಲ್ಲಿ ಕಾರ್ ನಿಲ್ಸೋರೆ. ಮತ್ತೆ CT100 ಬೇರೆ ಇಲ್ಲಿದೆ. ಅದಕ್ಕೆ CT100ನ ಕಾರಿಂದೆ ಹಾಕೋಣ, ಆಮೇಲೆ ಹಿಮಾಲಯನ ಹಿಂಗ್ ಆರಾಮಾಗಿ ತಕ್ಕೋಬಹುದು. ಈಗ ವಾರ್ಮ್ ಅಪ್ಪಿಗೆ ಬಿಡೋಣ. ಇದು ವಾರ್ಮ್ ಅಪ್ ಆಗ್ತಿರ್ಲಿ, ನಾವು ಶೂಸ್ ಹಾಕತ್ತಿರೋಣ, ಅವಾಗ ಕರೆಕ್ಟ್ ಆಗುತ್ತೆ. ಸರಿಗಾನ ಬಾ ಹತ್ತು. ಇನ್ನೊಂಗೆ ಕಾಲೇಜಿಗೆ ಬಿಡ್ಲಾ ಗೈಸ್. ನಮ್ ಗಾನವಿನ ಹೊತ್ಲಾಗಿ ನಾನು ಬಿಟ್ಬಿಟ್ಟು ಕಾಲೇಜ್ಗೆ ಹೋಗೋಣ ಅಂತ ಅನ್ಕೊಂಡೆ. ನನಗೆ ಲೇಟ್ ಆದ್ರೂ ಪರವಾಗಿಲ್ಲ, ಅದೇ ನಮ್ ಗಾನವಿಗೆ ಲೇಟ್ ಆಗ್ಬಾರ್ದು ಅಲ್ವಾ? ನೀನ್ ಬರ್ತಾಳೆ ತಾನೆ, ಅದಕ್ಕೆ. I'm feeling it. Hey guys, ಕಾಲೇಜಲ್ಲಿ ಬಿಟ್ಟು My bones telling me it's right. It's so different. But when you ಈ ಶೆಕೆಗೂ ಈ ಫ್ಯಾನಿಗೂ ಅಲ್ಲ, ಮೌಸ್ ಏನಕ್ಕೆ ಫೋಟೋ ತಕೊಂಡಲ್ಲ? ಯಾರಿಗೆ ಕಳ್ಸಕ್ಕೆ? ಯಾರಿಗೋ ಹೇಳೋದೇನಲ್ಲ ಗೈಸ್. ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಗೈತೆ. ಅದಕ್ಕೆ ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ, ಫ್ರೆಷರ್ಸ್ ಎಲ್ಲರೂ ಫೀಸ್ ಎಲ್ಲ ಕಟ್ಟಕ್ಕೆ ಅದು ಇದು ಪ್ರೋಸೆಸ್ ಇರುತ್ತಲ್ಲ, ಬಂದವ್ರೆ. ಮತ್ತೆ ಅರ್ಧೋಗಿರೋದ ನೀನ್ ಅರ್ಧಕೊಂಡಿರೋದ ಸ್ಟೈಲಿ ಕಣ. ಇದು ಜೀನ್ಸ್ ಅಂತಾರೆ ಇದಕ್ಕೆ, ಟೋರನ್ ಜೀನ್ಸ್ ಅಂತ. ಅಂದ್ರೆ ಮುಂಚೆನೆ ಅರ್ಧೋಗಿತ್ತಾ? ಅಲ್ಲ, ಇದು ಕಂಪ್ನಿಯಿಂದ ಅರ್ಧೋಗಿ ಬರುತ್ತೆ. ಬಿದ್ಮೇಲೆ ಸರಿ ಆಯ್ತು ಅಂತ ಬಿದ್ದಿದ್ದಂದ್ರೆ ಯಾವ ಗಾಡಿಯಲ್ಲಿ ಬಿದ್ದೆ ಅದೇ ಹೇಳು ಸಾಕು. ಇನ್ನೊಂದ್ ಪ್ಯಾಂಟ್ ಬಿದ್ದಲ್ಲ, ಇನ್ನೊಂದ್ ಪ್ಯಾಂಟ್ ಅಲ್ಲಿ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಬಿದ್ದು ಅರ್ಧೋಯ್ತು. ಅದು ಅರ್ಧೋಗಿರೋದು, ಅದನ್ನೇ ಅರ್ಧ ಗಾಡಿಯಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಇದೇ ಪ್ಯಾಂಟ್ ಮೈರೆ ರಾಫಿ ಇದು ಫುಲ್ ಇನ್ನ ಲಾಂಗ್ಗೆ ಬಿಡ್ತೀರಾ ರಾಫಿ? ಅಲ್ಲ, ಇವ್ರು ಯಾವಾಗ ಬುಲ್ ಓಡಿಸ್ತಾರೆ, ಯಾವಾಗ ಲಾಂಗ್ ಏರ್ ಬಿಡ್ತಾರೆ ಗೊತ್ತೇ ಆಗಲ್ಲ ಗೈಸ್. ನಮ್ ದಯಾ ಫುಲ್ ಟ್ರಿಮ್ ಮಾಡ್ಕೊಂಡ್ ಬಿಟ್ಟವನೆ, ಅದಕ್ಕೆ ಮಾಸ್ಕ್ ಹಾಕೋದು. ದಯಾ ಬಾ, ದಯಾ ದಯಾ ಒಂದ್ಸಲ ಮಾಸ್ಕ್ ತೆಗ್ ತೋರ್ಸು, ವ್ಯೂವರ್ಸ್ಗೂ ತೋರ್ಸೋಣ. ದಯಾ ಫಾರ್ ಸೇಲ್ ಅಂತ ಹಾಕ್ತೀನಿ. ಚಿರಂಜ್, ಇದು ಮೀರೆ ಫಿಲಮ್ಗೆ ಹೋಗ್ತೀಯಾ? ನಿಜ ಹೇಳು, ಟ್ರಿಪ್ಪು ಸರ್. ನಮ್ ಲವ ಯಾವ್ದೋ ಹಣ್ಣು ಕುಯ್ದವನ. ಇದು ಹಣ್ಣ ಕಾಯ? ಹಣ್ಣ. ಯಾವ ಹಣ್ಣು ಇದು? ಹೆಸರು ಗೊತ್ತಿಲ್ಲ. ಒಟ್ಟಿನಲ್ಲಿ ಜ್ಯೂಸ್ ಹಣ್ಣು ಅಂತೀಯ? ಎಲ್ಲಿ ತಗೊಂಡವನೆ ಅಂದ್ರೆ ಇಲ್ಲೆಲ್ಲ ಕಿತ್ಕೊಂಡವ್ ನೋಡಿ. ಇಲ್ಲಿ ಅದೇನ್ ಮನೆಗೆ ಹೋಗಿ ಜ್ಯೂಸ್ ಮಾಡ್ಕತ್ಯಾ? ಇಲ್ಲ, ಹಂಗೆ ತಿನ್ನೋದು. ಒಂಥರ ಸೀಡ್ ತರ ಇರುತ್ತೆ. ತಿನ್ನಂಗಿದ್ರೆ ತಿರ್ಗಾ ಸುಮ್ಮನೆ ಹಾಳು ಮಾಡ್ಬೇಡ. ಇಲ್ಲ, ತಿಂತಾನೆ ಜ್ಯೂಸ್ ಹಣ್ಣು. ಮಂತ್ರವಾದಿ ಮಂತ್ರವಾದಿ ಲವ, ನೀನು ಹಣ್ಣು ತಿನ್ನೋದಾರ ತಿನ್ನು, ವೇಸ್ಟ್ ಮಾಡ್ಬೇಡ. ಓಹೋ, ಜ್ಯೂಸು ಜ್ಯೂಸ್ ಬತ್ತೈತಲ್ಲ, ಕುಡ್ಕ ಜ್ಯೂಸ.
ನೋಡಿ ನಮ್ಮ ಲವಕುಮಾರ್ ಯಾವ್ಯಾವ ಹಣ್ಣಿಂದ ಹಿಂಗ್ ಜ್ಯೂಸ್ ಜಸ್ಟ್ ಲುಕ್ ಲೈಕ್ಸ್ ಅಗ್ಲಿ ಗಲೀಜ್. ಥ್ಯಾಂಕ್ ಯು. ನೋಡು ನಮಗ್ ಕೊಡ್ತೀವಿ ಒಬ್ನೇ ತಿಂತಾನೆ. ಅವನೇ ಕೊಡ್ಸಿರೋದು ಇವಾಗ. ಏನೋ ಆಫ್ ಮಾಡ್ಲಾ ಇಲ್ಲಿ ಅನ್ಬಿಟ್ಟು ನಿಮ್ ಹುಡ್ಗಿ ಬಗ್ಗೆ ಮಾತಾಡ್ತೀಯಲ್ವಾ? ಅವಳು ಬಂದಿದ್ಲೇನೋ ಅವಳು ಅನ್ಕೊಂಡು ಕಟ್ ಮಾಡಾಕು. ನೀ ತಗೊಂಡಿರೋದು ಮ್ಯಾಂಗೋ, ನನಗ್ ಮಾತ್ರ ಇವನು ಸೆಲೆಕ್ಟ್ ಮಾಡಿದ್ದು ಕುಲ್ಫಿ ಅಂತ ತಂದೆ. ಗೈಸ್ ಬೆಳಗ್ಗೆ ಹಿಮಾಲಯನ ನೆರಳು ಇರುತ್ತೆ ಅಂದ್ಬಿಟ್ಟು ಈ ಜಾಗ ನಿಲ್ಸಿದೆ. ಬಟ್ ಇವಾಗ ಬಿಸಿಲು ಬಂದೈತೆ ನೋಡಿ. ಇಲ್ಲಿ ಕರೆಕ್ಟಾಗಿ ಈ ಜಾಗ ಬೆಳಗ್ಗೆ ನೆರಳು ಇತ್ತು. ಗೈಸ್ ಮನೆಗೆ ಬಂದಾಯ್ತು, ಗಾಡಿನ ನಿಲ್ಸಾಯ್ತು. ಇವಾಗ ಸ್ವಲ್ಪ ಕೆಲ್ಸ ಐತೆ. ಅಂದ್ರೆ ಕೆಲ್ಸ ಅಂದ್ರೆ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ಬೇಕು. ಅಮ್ಮ ಅದು ಬೇರೆ ಊರಿಂದ ಬಂದಿರೋ ಪಾಪ ಅಷ್ಟು ಮಕ್ಕಳು ಸತ್ತೋಗಿದಾವೆ. ನೀನು ಯಾವ್ದಕ್ಕೋ ಏನೇನ ಯಾವಾಗ್ಲೂ ತಿರ್ಗ ಅಂತ ಬೇವರ್ಸಿಗಳಿಗೆ ಹೇಳೋದು. ಸರಿ ಆಯ್ತು. ಅದೊಂದು ಪವರ್ ಬ್ಯಾಂಕ್ ಏನಾರು ಕೊಡು. ಏನಕ್ಕೆ ಶೂ ಬಿಚ್ಚು ಹೋಗ್ತಾಗ ಪವರ್ ಬ್ಯಾಂಕ್ ಯಾಕಪ್ಪ? ಸ್ವಲ್ಪ ಐಫೋನ್ ಅಲ್ಲಿ ಚಾರ್ಜ್ ಇಲ್ಲ, ಆಮೇಲೆ ವಿಡಿಯೋ ಮಾಡಕ್ ಹೋಗಲ್ಲ. ಇದ್ರಲ್ಲೂ ಏ ಸುಮ್ನೀರಮ್ಮ, ಅದಕ್ಕೂ ಸಂಬಂಧನೇ ಇಲ್ಲ. ಚುಟ್ಟಮಲಿ ಮಾಡ್ಸ್ಕತಿಯಲ್ಲ ಆಗ ಗೊತ್ತಾಯ್ತಿತೆ. ಪೇಪರ್ ಹಾಕೊಂಡು ಹಾಲ್ ಹಾಕೊಂಡು ಬದುಕ್ತಾ ಇರ್ತಾವಲ್ಲ, ಅವಕ್ಕೆ ಕಷ್ಟ ಅನ್ನೋದು ಏನು ಅನ್ನೋದು ಗೊತ್ತು. ಎಲ್ಲ ಸುಲಭವಾಗಿ ಸಿಕ್ತಿತೆ ನೋಡು. ತೆಗಿ ಹಿಂದಕ್ಕೆ ಹೋಗು, ಸುಲಭವಾಗಿ ಸಿಗುತ್ತೆ ನೋಡು ನಿನಗೆ. ಅದಕ್ಕೆ ಹಿಂಗ ಆಡ್ತೀಯ. ಸುಮ್ನೆ ಇವತ್ತು ಗಾನವಿದ್ ಬರ್ತಡೇ, ಶಾಂತವಾಗಿರೋ. ನನಗ್ ಗೊತ್ತು ಆ ಹುಡುಗಿ ಇಲ್ಲ ಇಲ್ಲಿ. ಅದಕ್ಕೆ ನಂಗೆ ಹಬ್ಬ ಮಾಡ್ತಿರೋದ. ಯಾವಾಗ ನೋಡುವಾಗ ನಾನು ಕಿತ್ತಡಿ ಚಕ್ರಂ. ಕಿತ್ತಡಿ ಚಕ್ರಮ್ ಕಿತ್ಕೊಂಡೋಗಿ ಚಕ್ರಮ್. ಆಮೇಲೆ ಗೈಸ್ ಅಲ್ಲ ಏನು ಯಾಕೆ ಇಷ್ಟು ಕೋಪ? ಯಾವಾಗ್ಲೂ ತಿರುಗ್ತಿ ಚಿರನ, ಯಾವಾಗ್ಲೂ ಅಮ್ಮ ನೋಡು, ಹೊರ್ಗಡೆ ಜಗತ್ ನೋಡ್ಬೇಕು. ಜಗತ್ತು ಇವನಲ್ಲಿ ಲವ ಎಲ್ಲಿ? ಬಂದಿದ್ದವನು ನನ್ ಜೊತೆ ಬಂದ. ನನ್ ಗಾಡಿ ನಿಲ್ಸೋಣ ಅಂತ ಮನೆಗ್ ಬಂದಿದ್ದು. ಅವನಿಗೆ ಫೋನ್ ಮಾಡು ಮತ್ತೆ. ಅವ ಮೇನ್ ಇಲ್ಲಿಗೆ ಏನಕ್ಕೆ ಕೇಳಿ ಕರ್ಕೊಂಡ್ ಬಂದಿದ್ ನೀನು? ಏನೋ ಸೇಲ್ ಐತೆ ಅಂತ ಅಂದ್ರೆ ಲೇಡೀಸ್ ಲೇಡೀಸ್ ಇಂದ ಶರತ್ತಿಗೆ ಅಷ್ಟೇ. ಬ್ಯಾಗ್ ಇಡ್ಬೇಕಿಲ್ಲಿ. ಅವ್ರು ಸೇಲ್ ಮಾಡ್ತಿರೋದ್ ಬಾರ. ಸಾಕ್ಸು ಎಕ್ಸ್ಚೇಂಜ್ ಆಯ್ತಾ? ಸಾಕ್ಸ್ ಹಾಕಿರೋದು. ಇದಕ್ಕೆ 500 ರೂಪಾಯಿ ಅಂತ. ಇದಕ್ಕೆ 500. 100 ರೂಪಾಯಿ. ಅದು ಹುಡುಗಿರ್ದ್ಲ, ಅದು ಈ ಚಡ್ಡಿ ನೋಡು. ನಡಿ 110 ನಡಿ 100 ರೂಪಾಯಿಗೆ ಸಿಗ್ತವೆ ಅಂತನಾ? ಹೌದೇನಲ್ಲವ? 100 ರೂಪಾಯಿಗೆ ಹೋಯ್ತಾ? 50 ರೂಪಾಯಿ ಸಿಗುತ್ತೆ ಕರ್ಕೊಂಡು ಬಂದಿದ್ದೀರಿ. ಅದಕ್ಕೆ ನೀನ್ ಓಡ್ ಬಂದ್ಬಿಟ್ಟೆ. ನನ್ ಮಗನೇ ಹೇಳಿದ್ದು ರೀಲ್ಸ್ ನೋಡಿದೀನಿ ಅಂತ. ಶರತ್ತನಿಗೆ ಚೆನ್ನಾಗಿ ಕಾಣತ್ ನೋಡ್. ಆ ಕಡೆ ಈ ಕಡೆ ಪರಗಿರೆ ಎಲ್ಲ ಐತಿ. 6 ಪ್ಯಾಕ್ ಫೋಟೋ ಹೊಡೆದು ಹಾಕ್ತಾ ಇರ್ತೀಯಲ್ಲ, ಸೈಡ್ ಪ್ಯಾಕ್ ಹಿಂಗ್ ಹಾಕ್ಬಿಡು. ಲವ ಮನೆ ಲವ ಮನೆಗೆ ಹೋಗಿ ಎಷ್ಟು ದುಡ್ಡು ತಂದೆ? 2000ನಾ? ಮಕ 300 ಹೋಯ್ಬಿಟ್ಟ. ಅವ ಯಾಕೆ ಯಾವ್ದು ತಾಳಲ್ಲ? ಬೇಡ ಗಣಪ. ಏಕೆ ಹಂಗಾರೆ ಮನೆಗ? ಈಗ ಶರತ ತಾತೀನಿ ಅಂದ, ಅದಕ್ಕೆ ಕರ್ಕ ಬಂದೆ. ಹೌದೇನೋ ಶರತ? ಅವನು ತಗ ಅಂದ್ರೆ ಸೀದಾ ಚಡ್ಡಿ ತಗೋಯ್ತಾನೆ. ಗೈಸ್ ನಮ್ ಲವ ಏನೋ ತಗತಾನೆ. ಏನ್ ತಗೋತಿದ್ಯಾ? ಸಾಕ್ಸಾ? ಕಿತ್ನಾ 100. ಯಾವ್ ತಗಂಡೆ ಲವ? ಅಡಿಡಾಸ್. ಅಡಿಡಾಸ್ ಇಲ್ಲೆಲ್ಲ ಅಡಿಡಾಸ್ ಸಿಗಲ್ಲ, ಅಬಿಬಾ ಸಿಗುತ್ತೆ. ಗೈಸ್ ಬರೀ ಒಂದ್ ಸಾಕ್ಸ್ ತಗೊಳಕ್ಕೆ ಇಷ್ಟು ದೂರ ಕರ್ಕೊಂಡ್ ಬಂದ ನಮ್ ಲವ. ಏನೇನೇ ಇಲ್ಲ, ಒಳ್ಳೆ ಆಫರ್ ಇರುತ್ತೆ ಹಂಗೆ ಹಿಂಗೆ ಅಂತ ನೋಡಿದ್ರೆ ನಾನು ಹಂಗೆ ಅನ್ಕೊಂಡಿದ್ದೆ. ಅಲ್ಲ ಬಟ್ಟೆ ಅಂಗಡಿಲಿ ಏನ್ ಪ್ರೈಸ್ ಆಯ್ತಾ ಅದಕ್ಕೆ ಅಲ್ಲ ನಮ್ ಶರತ್ ಅಂತೂ ಫುಲ್ ಎಕ್ಸೈಟ್ ಅಲ್ಲಿ ಇದ್ದ ಬಟ್ಟೆ ಎಲ್ಲ ತಗೊಳಕ್ಕೆ. ಅದಕ್ಕೆ ಸೀದಾ ಫಸ್ಟ್ ಚಡ್ಡಿ ಹತ್ರ ಬರೋದ. ಹಂಗಾರೆ ಈಗ ನೀವಿಬ್ರೀಗ ಮೂವಿಗೆ ಹೋಗ್ತೀರಾ? ಗುರು ಥಿಯೇಟ್ರು ಇಲ್ಲೇ ಪಕ್ಕದಲ್ಲೇ ಇರೋದು. ಇಲ್ಲ ಹೋಗ್ಬಿಟ್ಟು ಬನ್ನಿ. ಯಾವ್ದು ಹೇಳು ಮೂವಿ ನೇಮು? ಮೀರೈ. ನಾನು ಲವ ಇನ್ನೇನು ಮನೆಗೆ ಹೋಗ್ತೀವಿ. ಸರಿ ಬಾಯ್.
ಅವ್ರೇನೋ ಫಿಲಮ್ಗೆ ಹೋಗ್ತಾರಂತೆ. ಬಾ ನಾ ಮನೆಗೆ ಹೋಗೋಣ, ನನ್ನ ಮನೆಗೆ ಬಾಯ್. ಗೈಸ್, ನಮ್ಮ ಮನೆ ಮುಂದೆ ಈ ಬಾದಾಮಿ ಮರ ಇರೋದಕ್ಕೆ ಎಲೆ ಎಷ್ಟು ಉದುರುತ್ತೆ ಅಂದ್ರೆ ಸಖತ್ ಉದುರುತ್ತಾ. ಆಕ್ಚುಲಿ ಸುಮಾರು ಉದುರಿತ್ತು. ಇವಾಗ ಕವರಿಗೆ ನಾನು ನಮ್ಮಮ್ಮ ಇಬ್ರು ಸೇರಿ ಇಲ್ಲಿ ತುಂಬಿದೀವಿ. ಎಷ್ಟೇ ಗುಡ್ಸಿದ್ರು ಮತ್ತೆ ನಾಳೆ ದಿನ ಉದುರುತ್ತೆ. ಗೈಸ್, ಇವಾಗ ನಮ್ಮ ಅಣ್ಣ ಏನೋ ಕಾರನ್ನೇನೋ ಅಲ್ಲಿ ಆಕ್ಚುಲಿ ಫಸ್ಟ್ ದಿನಸಿ ಐಟಮ್ಸ್ ಏನೋ ತಗೊಬರಕ್ಕೆ ಹೋಗಿದ್ನಂತೆ. ಹಂಗೆ ಬರ್ತಾ ಕಾರನ್ನು ಏನೋ ಸರ್ವಿಸ್ ಮಾಡಿಸ್ಕೊಂಡು ಬಂದವನೆ ನೋಡಿ ಇಲ್ಲಿ. ಅದಕ್ಕೆ ಕಾರ್ ಎಷ್ಟು ಫುಲ್ಲು ಕ್ಲೀನಾಗಿ ಕಾಣ್ತೈತೆ. ನೋಡಿ ಚೀಲದ ಮೇಲೆ ಪೂರ್ವಂ ಅಂತ ಬರ್ದವ್ರೆ. ಯಾರಿದು ಅಂಗಡಿಯವ್ರೇನಾ ಬರ್ದಿರೋದು? ಗೈಸ್, ನಮ್ ಗಾನವಿನು ಮನೆಗೆ ಬಂದೋಳೆ ಹಂಗಂತ. ಗಾನವಿ ಅಲ್ಲಿ ಇವಳು ಅಲ್ಲಿ ಇದಕ್ಕೆ ಹೋಗಿದ್ವಲ್ಲ ಸೇಲ್ಸಿ, ಅಲ್ಲಿ ಸಿಕ್ಕಿದ್ಲ ಗಾನವಿ. ಅಲ್ಲಿ ನೋಡ್ರಿ ಸಿಕ್ತಾ ಪಟ್ಟೆ 800 ಅಂತವಳೆ. ನಾನು ಇದ್ಯಾಕೋಗಾನು ಅಂದ್ರೆ ತಟ್ಟೆಣ ಒಂದ್ ನಿಮಿಷದಲ್ಲಿ ವ್ಯಾಪಾರ ಮಾಡ್ಬಿಟ್ಟು ಬರ್ತೀನಿ ಅಂತವಳಪ್ಪ. ಅವ್ರ ಫ್ರೆಂಡ್ಸ್ ಎಲ್ರು ಗ್ಯಾಂಗು. ಒಬ್ರು ಬಟ್ಟೆ ಹಿಂಗ್ ಹಾಸೋದು ಹಿಂಗ್ ತೋರ್ಸೋದು, ಇವಳು 800 ಅಂತ ಹೋಗೋದು. ಗೈಸ್, ಇವತ್ತು ಗಾನವಿದು ಬರ್ತ್ಡೇ ಆಗಿರೋದ್ರಿಂದ ಇವಾಗ ಹೋಗಿ ನಮ್ಮಮ್ಮ ಹೋಗಿ ಕೇಕ್ ತಗೋ ಬರ್ತಾರೆ ಸ್ಕೂಟಿಲಿ. ಕೇಕ್ ನೀನೇ ಸ್ಕೂಟಿ ಓಡಿಸ್ಕೊಂಡು ನೀನೇ ತಗೊಂಡ್ಬಿಟ್ಟು ಬರ್ಬೇಕು, ಆಯ್ತಾ? ಕೆಳಗಡೆ ಯಾವ್ದು ಫುಲ್ ಗಟ್ಟಿ ಆಗುತ್ತಿಲ್ಲ ಅಂದ್ರೆ ಅಲ್ಲಿಟ್ರೆ ಫುಲ್ ಗಟ್ಟಿ ಆಗುತ್ತೆ. ಆಮೇಲೆ ಕುಯ್ಯಕ್ಕೂ ಆಗಲ್ಲ, ಅದೇ ಕಟ್ ಮಾಡ. ನಮ್ ಲೋಕಲ್ ಪಕ್ಕಾ ಲೋಕಲ್. ಮಂಜೂರಿ ಏನ್ ಮಾಡ್ತಿದ್ಯಾ? ಬರ್ರಿ ಫೋನ್ ನೋಡೋದೆ, ಕುತ್ಕೊಂಡ್ ಸ್ವಲ್ಪ ಓದ್ಕ. ಬರ್ತಿದ್ದ ಹೇಳ್ಬೇಕು ತಾನೆ, ಗೈಸ್. ಆಕ್ಚುಲಿ ಇಲ್ಲಿ ನಮ್ಮ ಮನೆ ಸರ್ಕಲ್ ಅಂದ್ರೆ ಅಲ್ಲಿ ಆ ಏರಿಯಾ ಸರ್ಕಲ್ ಮೇನ್ ರಿಂಗ್ ರೋಡ್ ಸರ್ಕಲ್ ಅಲ್ಲಿ ಈಗ ಮತ್ತೊಂದು ಗಣಪತಿ ಬಿಡ್ತವ್ರೆ. ಅದಕ್ಕೆ ಫುಲ್ಲು ಸೌಂಡು, ಫುಲ್ ಸ್ಪೀಕರ್ ಅಲ್ಲೆಲ್ಲ ಫುಲ್ಲು ಸಾಂಗ್ ಹಾಕೊಂಡು ನೋಡಿ ಕೇಳಿಸ್ತೈತಾ. ಟೈಮು 8 ಗಂಟೆ ಆಗೈತೆ, ಇವಾಗ್ಲೇ ಒಳ್ಳೆ ಊಟ ಕರೀತವ್ರೆ. ಬಾಗನು ಮೇಕಪ್ ಎಲ್ಲ ಮಾಡ್ಕತ್ತವಳೆ. ಚೆನ್ನಾಗಿ ಬಾಳ್ ಬದುಕಿ ಒಳ್ಳೇದಾಗ್ಲಿ ಅನ್ಕೊಂಡಿದ್ದೆಲ್ಲ ನೆರವೇರ್ಲಿ. ಬಾ ಈಗ ಆ ದುಡ್ಡು ಕೊಡಿ ಇಲ್ಲಿ. ಮಿರರ್ ಫುಲ್ ಇದಾಗೈತೆ ಗುರು, ಆಯ್ತಾ? ಕೇಕ್ ತಗೊಬರಕ್ ಹೋದಾಗ ಹಿಂದ್ಗಡೆ ಗಾನವಿನೂ ಅಲ್ಲೇ ಇದ್ಲು. ಗಾನವಿನೇ ಸೆಲೆಕ್ಟ್ ಮಾಡಿದ್ ಕೇಕ್. ಗನ ಇದು ಕೇಕ್ ನಿಂಗೆ ಯಾವ ಫ್ಲೇವರ್ ಇಷ್ಟ? ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗುತ್ತಾ? ನಿಜ ಹೇಳು. ಬ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗುವ. ಟೇಕ್ ಕೇರ್, ಟಾಟಾ, ಬೈ ಬೈ.